ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಮೀಲ್ ಯಾವ್ದು ಮಾಡ್ತಿದ್ದೀನಿ ಅಂದರೆ ಪಾಲಕ್ ರೈಸ್, ಕಡಲೆಕಾಳು ಉಸ್ಲಿ ಮತ್ತು ಎಗ್ಸು. ಇದರಲ್ಲಿ ಪ್ರೋಟೀನ್, ಫೈಬರ್, ಐರನ್, ವಿಟಮಿನ್ಸ್ ಎಲ್ಲದೂ ಇದೆ. ನಾನು ಪಾಲಕ್ ರೈಸ್ ಮಾಡೋಕ್ಕೆ ಅಂತ ಇಲ್ಲಿ ಒಂದು ಕಂತೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ನಿಮಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ, ಬೇರೆ ವೀಡಿಯೋಸ್ ನೋಡಿದರೆ ನಾವು ಇರೋದೇ ಇಬ್ಬರಿಂದ 3 ಜನಕ್ಕೇನಾದ್ರೂ ಪಾಲಕ್ ರೈಸ್ ಮಾಡ್ತೀರಾ ಅಂದರೆ ಒಂದು ಕಟ್ಟು ಸಾಕಾಗುತ್ತೆ. ಅದ್ರ ಮೇಲೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅದನ್ನು ನೋಡಿಕೊಂಡು ಪಾಲಕ್ ಸೊಪ್ಪು ತೊಗೊಳ್ಳಿ. ಇಲ್ಲಿ ನಾನು ಇದನ್ನು ಸೋಸಿ ತೊಳೆದು ಬೇಯಿಸ್ಕೋಬೇಕು. ಆ ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಮತ್ತು ವಿಟಮಿನ್ ಕೆ ಇರುತ್ತೆ. ಅದು ಬೋನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ನಿಮಗೇನಾದರೂ ಒಳ್ಳೆ ಸ್ಕಿನ್ ಹೆಲ್ತು, ಏರ್ ಹೆಲ್ತ್ ಬೇಕು ಅಂದರೆ ಇದನ್ನು ಕನ್ಸಿಸ್ಟೆಂಟಾಗಿ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಜೊತೆಗೆ ಇದು ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್ ಆಗಿ ಕೂಡ ಹೆಲ್ಪ್ ಮಾಡುತ್ತೆ. ಇಲ್ಲಿ ಎಲ್ಲ ಸೋಸ್ಕೊಂಡು ತೊಳೆದಿಟ್ಕೊಂಡಿದ್ದಾದಮೇಲೆ ಇದನ್ನು ನೀರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ಹೊತ್ತೇನು ಬೇಯೋದು ಬೇಡ, ಸೊಪ್ಪಾಗಿರೋದ್ರಿಂದ ಬೇಗನೆ ಬೆಂದೋಗುತ್ತೆ. ಇವಾಗ ಇದನ್ನು ನಾನು ಐಸ್ ವಾಟರಿಗೆ ಶಿಫ್ಟ್ ಮಾಡ್ಕೊತೀನಿ. ನೀವೇನಾದರೂ ಐಸ್ ವಾಟರ್ ಬೇಡ ಅಂತ ಅಂದರೆ ಬೇಡ, ಇದು ಮ್ಯಾಂಡೇಟರಿ ಏನಲ್ಲ. ನಾನು ಬೇಯಿಸಿರೋ ತರಕಾರಿ ಮತ್ತು ಸೊಪ್ಪನ್ನು ಯಾವಾಗಲೂ ಐಸ್ ವಾಟರಿಗೆ ಏನಕ್ಕೆ ಹಾಕ್ಕೊತೀನಿ ಅಂತ ಅಂದರೆ ಅದ್ರ ಕಲ್ಲರು, ನ್ಯಾಚುರಲ್ ಕಲ್ಲರು ರೀಟೇನ್ ಆಗುತ್ತೆ. ಅದಕ್ಕೋಸ್ಕರ ಐಸ್ ವಾಟರಿಗೆ ಹಾಕ್ಕೊತಿದ್ದೀನಿ ಅಷ್ಟೇ. ಈ ಐಸ್ ವಾಟರಲ್ಲಿ ಒಂದು 2ರಿಂದ 3 ನಿಮಿಷ ಹಂಗೆ ಇದು ಸೊಪ್ಪು ಅಲ್ಲೇ ಇರೋಕ್ಕೆ ಬಿಡ್ತೀನಿ. ಇವಾಗ ಪಾಲಕ್ ರೈಸ್ ಮಾಡೋಕ್ಕೆ ಬೇಕಿರೋ ತರಕಾರಿಗಳನ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಅರ್ಧ ಟೊಮ್ಯಾಟೊ ತೊಗೊಂಡಿದ್ದೀನಿ. ಅರ್ಧ ಟೊಮ್ಯಾಟೊ ಏನಕ್ಕೆ ಅಂದರೆ ಪಾಲಕ್ಕು ಆಲ್ರೆಡಿ ಸ್ವಲ್ಪ ಹುಳಿ ಇರುತ್ತೆ, ಹುಳಿ ಅಂಶ, ಅದಕ್ಕೋಸ್ಕರ ಅರ್ಧ ಟೊಮ್ಯಾಟೊ ತೊಗೊಂಡಿದ್ದೀನಿ. 2 ಇಂಚ್ ಶುಂಠಿ, ಒಂದು 8ರಿಂದ 10 ಬೆಳ್ಳುಳ್ಳಿ, ಒಂದು 3 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಖಾರದ ಪುಡಿ ಕೂಡ ಹಾಕೊಳ್ಳೋದ್ರಿಂದ ನೀವು ಮೆಣಸಿನ್ಕಾಯಿನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡಿ ತೊಗೊಳ್ಳಿ. ಇದು ನಾನು ರುಬ್ಬಕ್ಕೆ ಈ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಜೊತೆಗೆ ಪಾಲಕ್ ಸೊಪ್ಪು ಎತ್ತಿಟ್ಕೊಂಡಿದ್ನಲ್ಲ ಐಸ್ ವಾಟರಲ್ಲಿ, ಅದು ಅಷ್ಟನ್ನು ಹಾಕಿ ನೀರು ಹಾಕ್ಕೊಳ್ಳದೆ ರುಬ್ಬಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ, ಹೋಲ್ ಸ್ಪೈಸಸ್, ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿ ಸಾಟೆ ಮಾಡ್ಕೊಂಡಿದ್ದಾದಮೇಲೆ ಈ ಪಾಲಕ್ ಪ್ಯೂರಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೋಬೇಕು, ಅದೆಲ್ಲ ಏನೂ ಇಲ್ಲ. ಯಾಕಂದರೆ ಪಾಲಕ್ ಸೊಪ್ಪು ಆಲ್ರೆಡಿ ಬೆಂದಿದೆ. ಇದನ್ನು 1 ನಿಮಿಷ ನೀಟಾಗಿ ಆ ಈರುಳ್ಳಿ ಜೊತೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಕಾಲು ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಇಷ್ಟನ್ನು ಹಾಕ್ಕೊಂಡು ಕಾರ್ನ್ ಇತ್ತು, ಸೊ ಒಂದು ಇಡೀ ಕಾರ್ನ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಈ 1 ಗ್ಲಾಸಲ್ಲಿ 3/4 ಅಕ್ಕಿ ತೊಗೊಂಡಿದ್ದೀನಿ. ಇಬ್ಬರಿಗೆ ಅಷ್ಟು ಸಾಕಾಗುತ್ತೆ. ಅದನ್ನು ತೊಳೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಆ 3/4 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಅದ್ರ ಡಬಲ್ ಇಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದಾದಮೇಲೆ ಒಂದು ಕುದಿ ಬರೋಕ್ಕೆ ಬಿಡ್ತೀನಿ. ಈ ಟೈಮಲ್ಲಿ ಉಪ್ಪು ಕೂಡ ನೋಡ್ಕೊಳ್ಳಿ, ಉಪ್ಪೇನಾದರೂ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಒಂದು ಕುದಿ ಬರೋವರೆಗೂ ಬಿಡ್ತೀನಿ, ಇಲ್ಲಾಂದರೆ ಅಕ್ಕಿ ತಳದಲ್ಲೇ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇವಾಗ ಒಂದು ಕುದಿ ಬಂತು. ಇದನ್ನು ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿ 2ರಿಂದ 3 ವಿಷಲ್ ಕೂಗಿಸ್ತೀನಿ. ಇಲ್ಲಿ ವಿಷಲ್ ಕೂಡ ಬಂತು. ಇಲ್ಲಿ ಪಾಲಕ್ ರೈಸ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಟು ಕಡಲೆಕಾಳು ಉಸ್ಲಿ ಮಾಡ್ಕೊಳ್ಳೋಣ. ಕಡಲೆಕಾಳು ಉಸ್ಲಿ ಮಾಡೋಕ್ಕೆ ನಾನು ಶೂಟ್ ಮಾಡೋಕ್ಕಾಗಿಲ್ಲ. ರಾತ್ರಿಯೇ ಒಂದು ಬಟ್ಲಷ್ಟು ಕಡಲೆಕಾಳನ್ನ ನೆನೆಸಿಟ್ಟಿದ್ದೀನಿ. ಮತ್ತು ಬೆಳಗ್ಗೆ ಅದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಜಾಸ್ತಿ ಕೂಗಿಸ್ಕೊಬೇಡಿ, ಅದು ಚೆನ್ನಾಗಿರಲ್ಲ, ಫುಲ್ ಮೆತ್ತಗಾಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ, 2ರಿಂದ 3 ಹಸಿರು ಮೆಣಸಿನ್ಕಾಯಿ ಜೊತೆಗೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಅದನ್ನು ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ಹುರ್ಕೊಂಡಿದ್ದಾದಮೇಲೆ ನೀರು ಸೋಸಿಟ್ಕೊಂಡಿದ್ದೀನಲ್ವ, ಇದನ್ನು ಬೇಯಿಸಿರೋ ಕಡಲೆಕಾಳನ್ನ ಅದನ್ನು ಹಾಕ್ಕೊತಿದ್ದೀನಿ. ಕಡಲೆಕಾಳು ಆ್ಯಕ್ಚುಲಿ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್. ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬ ಇರುತ್ತೆ ಮತ್ತು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇವಾಗ ಲಾಸ್ಟ್ಗೆ ಸ್ವಲ್ಪ ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕಡಲೆಕಾಳು ಉಸ್ಲಿ ರೆಡಿ. ಇದಂತೂ ಕಡಲೆಕಾಳನ್ನ ಬೇಯಿಸಿಟ್ಕೊಂಡಿದ್ರೆ 2 ನಿಮಿಷಕ್ಕೆ ಆಗೋಗುತ್ತೆ. ಜೊತೆಗೆ 2 ಎಗ್ ತೊಗೊತಾ ಇದ್ದೀನಿ. ಇದು ಕೂಡ ಪ್ರೋಟೀನ್, ಇದರಲ್ಲೂ ವಿಟಮಿನ್ B12 ಜಾಸ್ತಿ ಇರುತ್ತೆ. ಇನ್ನು ಮ್ಯಾಂಗೋ ಸೀಸನ್, ಫ್ರೂಟ್ಗಂತೂ ಮ್ಯಾಂಗೋ ಮಿಸ್ ಮಾಡೋಂಗೇ ಇಲ್ಲ. ಇದು ವಿಟಮಿನ್ ಸಿ ಸೋರ್ಸ್ ಇರುತ್ತೆ ಮತ್ತು ಡೈಜೆಷನಿಗೆ ಕೂಡ ತುಂಬ ಹೆಲ್ಪ್ ಮಾಡಿ. ಈ ಥರ ಮೀಲ್ ಐಡಿಯಾಸ್ ಬೇಕು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್